ಧೂತ, ನೀನು ಅಂದುಕೊಂಡಂತಾಗುತ್ತದೆ ಎಂಬ ಭ್ರಮೆ ಬೇಡ. ವೇದಗಳು ಪರಮೋಚ್ಚ ಜ್ಞಾನಚಕ್ಷುಗಳು. ವಿಶ್ವವು ಭವಿತವ್ಯದಲ್ಲಿ ಇನ್ನೂ ಮುಂದುವರಿಯಬೇಕಾದರೆ ಆ ಪರಮ ಪವಿತ್ರ ಚತುಶ್ರುತಿಗಳ ಅವಶ್ಯವಿದೆ. ಒಪ್ಪಿಸಿ ಬಿಡು ಅವನು, ಸುಮ್ಮನೆ ಹಠ ಬೇಡ. ರೆಕ್ಕೆ ಪಡೆದುಕೊಂಡು ಹಾಯಾಗಿ ಈಜಾಡಿಕೋ. ನನಗೆ ಇನ್ನು ತೋರಿಸಿ ಬೇಡ. ತೊಲಗು ಇಲ್ಲಿಂದ, ತೊಲಗು ಇಲ್ಲಿಂದ, ತೊಲಗು. ಹಾಗೆ ದ್ವೇಷೋ. ಸರಿ, ಹಾಗಾದರೆ ಮನ್ವಂತರವೊಂದು ಮುಕ್ತಾಯಗೊಳ್ಳುವ ಕಾಲ ಸನ್ನಿಹಿತವಾಗಿದೆ. ಮನುವಿನ ಪುನರ್ಜನನದಿಂದ ಪ್ರಳಯ ನಂತರವೂ ಪ್ರಪಂಚಕ್ಕೆ ಜ್ಞಾನ ಪ್ರಸಾರವಾಗಲು ಈ ವೇದಗಳೇ ಮೂಲಾಧಾರ. ನಿನ್ನದಿದು ವಿನಾಶದ ಛಲ. ವೇದ ಸಂರಕ್ಷಣೆಗಾಗಿ ನಿನ್ನನ್ನು ಅಳಿಸುವುದೊಂದೇ ಸದ್ಯ ನನಗಿರುವ ಮಾರ್ಗ. ತಮಸ್ಸಿಗೆ ಮೂರ್ತನಾಗಿರುವ ನಿನ್ನಿಂದ ಜಗತ್ತಿನ ಜ್ಞಾನ ಶರೀರವನ್ನ ಉಳಿಸಬೇಕಾಗಿದೆ. ಒಳ್ಳೆಯ ಮಾತು. ಸತ್ಯವ್ರತ, ಲಕ್ಷ್ಯವಿಟ್ಟು ನನ್ನ ನುಡಿಯನ್ನಾಲಿಸು. ಇನ್ನು ಕೆಲವೇ ದಿನಗಳಲ್ಲಿ ಈ ಜಗತ್ತಿನ ಜಲಪ್ರಳಯ ಸಂಭವಿಸಲಿದೆ. ನೀನು ಬೃಹದಾಕಾರದ ಈ ವಿಶ್ವದ ಜನರು ಸುಜ್ಞಾನಿಗಳಾದರೆ ಕಾಳಾಂಧಕಾರವನ್ನೇ ನಂಬಿ ಬಂದಿರುವ ನಮ್ಮಂಥವರ ಅಳಿವು ಖಂಡಿತ. ವಿಶ್ವದ ಬೆಳಕು ಅಡಗಬೇಕು. ಜ್ಞಾನ ಕಣಜವಾಗಿರುವ ವೇದಶ್ರೀಗಳನ್ನು ಕಾಣದೆ ಜಗತ್ತು ಧಾವಂತಗೊಂಡಿತು. ಆದರೆ ಶಂಖಚೂಡನ ಈ ದುಷ್ಕೃತ್ಯವು ಸರ್ವಸ್ಥಳ ವ್ಯಾಪ್ತನಾದ ಶ್ರೀಮನ್ನಾರಾಯಣನಿಗೆ ಗಮನಕ್ಕೆ ಬಾರದೇ ಇದ್ದೀತು. ಎಲೈ ವೇದಾಪಹಾರಿ ರಾಕ್ಷಸನೇ, ಸಾಕು ಈ ದುಸ್ಸಾಹಸ. ಜಗತ್ತಿಗೆ ಕಣ್ಣಾಗಿರುವ ಚತುರ್ವೇದಗಳನ್ನ ಕೊಟ್ಟು ಬಿಡು. ಸುಮ್ಮನೆ ಅಹಂಕಾರ ಬೇಡ. ಇದರಿಂದ ನಿನಗೆ ಶ್ರೇಯಸ್ಸಾಗದು. ನಿನ್ನ ವಿನಾಶವಾಗುವುದು ಖಂಡಿತ. ನೀರಿನ ಮೇಲೆ ತಪ್ಪಿ ಚಿಪ್ಪಿ ಬಿದ್ದರು ನಿನ್ನ ಗತಿ ನೀನು ಪಟ್ಟು ಬಿಡುವಂದಾಕ್ಷಣ ಅಯ್ಯೋ ಅಮ್ಮಮ್ಮ ಎಂದು ಭಯಪಟ್ಟು ವೇದಗಳನ್ನು ಒಪ್ಪಿಸಿ ಬಿಟ್ಟೆ ಅಂದುಕೊಂಡೆಯ. ಜ್ಞಾನ ರಾಕ್ಷಸ ಜಗತ್ತಿನ ಮಹಾಶತ್ರು.